ಪ್ರಿಯ ವೀಕ್ಷಕರೇ, ಎಲ್ರಿಗೂ ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿಗೆ ಹತ್ತಿರವಾಗಿರುವಂಥ ತಮ್ಮಡಿಹಳ್ಳಿ ಗ್ರಾಮದಲ್ಲಿದ್ದೇವೆ. ಹುಳಿಯಾರಿಂದ ಸುಮಾರು 7 ಕಿಲೋಮೀಟರ್ ಆಗ್ತದೆ. ಈ ಗದ್ಗೆಗೆ ಹೋಗೋದು ತುಂಬ ಈಸಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲೊಕೇಶನ್ ಕೂಡ ಹಾಕಿರ್ತೀನಿ, ನೀವು ಅದನ್ನು ಫಾಲೋ ಮಾಡ್ಕೊಂಡು ಕೂಡ ಬರ್ಬೋದು. ಹುಳಿಯಾರಿಂದ ವಸ್ತುರ್ಗ ಮಾರ್ಗವಾಗಿ ಹೋಗಬೇಕಾದ್ರೆ ನಿಮಗೆ ಕೆರೆಸೊರಗೊಂಡನಹಳ್ಳಿ ಅಂತ ಒಂದು ಗ್ರಾಮ ಸಿಗ್ತದೆ. ಆ ಗ್ರಾಮದಿಂದ ಸುಮಾರು 2 ಕಿಲೋಮೀಟ್ರು ನೀವು ಹೋದರೆ ತಮ್ಮಡಿಹಳ್ಳಿ ಅನ್ನೋ ಗ್ರಾಮ ಸಿಗ್ತದೆ. ದೇವಸ್ಥಾನ ಊರ ಮಧ್ಯಭಾಗದಲ್ಲಿದೆ. ದೇವಸ್ಥಾನ ಕೂಡ ವಿಶಾಲವಾಗಿದೆ. ಸಿದ್ದರಾಮರ ದೇವಸ್ಥಾನಕ್ಕೆ 2 ಪ್ರವೇಶ ದ್ವಾರಗಳಿದೆ. ಒಂದು ದಕ್ಷಿಣಾಭಿಮುಖವಾಗಿರುವಂಥ ಪ್ರವೇಶ ದ್ವಾರ, ಇನ್ನೊಂದು ಪೂರ್ವಾಭಿಮುಖವಾಗಿರುವಂಥ ಪ್ರವೇಶ ದ್ವಾರ. ಸಿದ್ದರಾಮರಿಗೆ ಅಭಿಮುಖವಾಗಿ ನೀವು ನಂದಿಯ ವಿಗ್ರಹ ಕೂಡ ಗಮನಿಸಬಹುದು. ಹಾಗೆ ದೇವಸ್ಥಾನದ ಆವರಣದಲ್ಲಿ ಬಸವನ ಗುಡಿಯ ಪಕ್ಕದಲ್ಲಿ ಲಕ್ಷ್ಮಿಯ ಗುಡಿಯನ್ನು ಕೂಡ ನೀವು ಗಮನಿಸಬಹುದು. ಈಗ ನೀವು ಗಮನಿಸ್ತಿರೋದು ಶ್ರೀ ಗುರು ಸಿದ್ದರಾಮರ ದೇವಸ್ಥಾನದ ದಕ್ಷಿಣಾಭಿಮುಖವಾಗಿರುವಂಥ ಬಾಗಿಲು. ಬನ್ನಿ ಒಳಗಡೆ ಹೋಗಿ ಸ್ವಾಮಿಯವರ ದರ್ಶನವನ್ನು ಮಾಡೋಣ. ಎಲ್ಲ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಹೋಲಿಸಿದರೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ಇದೆ. ಅದೇನಂತಂದರೆ, ಯಾವತ್ತೇ ಸಿದ್ದರಾಮೇಶ್ವರ ಹೊರಟು ಪಲ್ಲಕ್ಕಿಲಿ ಹೊರಟಾಗ ಕೂತ್ಕೊಳ್ಳೋಂಥ ಅಂಕಣ ಇದು. ಈ ಅಂಕಣದಲ್ಲಿ ನೀವು ನಾಗರಕಲ್ಲನ್ನು ಕೂಡ ಗಮನಿಸ್ಬೋದು. ಈಗ ನೀವು ನೋಡುತ್ತಿರುವಂಥ ದೃಶ್ಯ ಉರಿಗದ್ದಿಗೆ ಸಿದ್ದರಾಮೇಶ್ವರ ಮಹಾಗದ್ದಿಗೆ ತಮ್ಮಡಿಹಳ್ಳಿ. ಇಲ್ಲಿ ಸಿದ್ದರಾಮೇಶ್ವರ ಸ್ವಾಮಿಯವರಿಗೆ ಬೆಳಿಗ್ಗೆ 5 ಗಂಟೆಗೆ ಪೂಜೆ ಶುರುವಾಗ್ತದೆ. ಪೂಜಾ ಸಮಯದಲ್ಲಿ ಪ್ರತಿದಿನವೂ ಇಲ್ಲಿ ಬೆಳಗಿನ ಜಾವ ಜಾಗಟೆ ಕೂಡ ಹಾಕ್ತಾರೆ. ಪೂಜಾ ನಂತರ ಜಾಗಟೆ ತೆಗೆದು ಮಂಗಳಾರತಿಯ ನಂತರ ಪೂಜೆ ಮುಕ್ತಾಯವಾಗುತ್ತದೆ. ಮಧ್ಯಾಹ್ನ ಸುಮಾರು 11 ಗಂಟೆಗೆ ಆ ಸಮಯದಲ್ಲಿ ಮಧ್ಯಾಹ್ನದ ಪೂಜೆ ಕೂಡ ನೆರವೇರುತ್ತೆ. ಸುಮಾರು 11 ಗಂಟೆಯಿಂದ 12 ಗಂಟೆವರೆಗೂ ಪೂಜಾ ಕಾರ್ಯ ನಡೆಯುತ್ತೆ. ರಾತ್ರಿಯ ವೇಳೆಯ ಪೂಜೆ ಸುಮಾರು 7:30ಯಿಂದ ಶುರುವಾಗ್ತದೆ. 9 ಗಂಟೆವರೆಗೂ ಪೂಜಾ ಕಾರ್ಯಗಳು ನಡೆಯುತ್ತೆ. ರಾತ್ರಿ ವೇಳೆಯಲ್ಲೂ ಕೂಡ ಸ್ವಾಮಿಯವರ ಪೂಜಾ ಸಮಯದಲ್ಲಿ ಜಾಗಟೆ ಕೂಡ ಹಾಕ್ತಾರೆ. ಪ್ರಿಯ ವೀಕ್ಷಕರೇ, ಇವತ್ತು ತಮ್ಮಡಿಯಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿದ್ದೀವಿ. ಇಲ್ಲಿನ ವಿಶೇಷತೆ ಬಗ್ಗೆ ಅರ್ಚಕರಾದ ನಿಶ್ಚಲ್ರವರು ತಿಳಿಸ್ಕೊಡ್ತಾರೆ. ಈ ಒಂದು ಗದ್ಗೆ ಒಂದು ಪವಾಡವುಳ್ಳ ಗದ್ಗೆ. ನಮ್ಮೂರಿನ ಒಂದು ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿ ಗದ್ಗೆ ಅಂದರೆ ಉರಿಗದ್ಗೆ ಅಂತಲೇ ಒಂದು ಹೆಸರುವಾಸಿಯಾಗಿದೆ. ಇಲ್ಲಿನ ಒಂದು ಗದ್ಗೆ ಹಿಂದಿನ ಕಾಲದಲ್ಲಿ ಹುತ್ತ ಇತ್ತಂತೆ. ಇವತ್ತು ಸಹ ಈ ಹುತ್ತದ ಮೇಲೆ ಗದ್ಗೆ ಇರೋದು. ಇಲ್ಲಿನ ವಿಶೇಷತೆ ಏನಂದರೆ, ತ್ರಿಕಾಲ ಪೂಜೆ ಆಗುತ್ತೆ ಸ್ವಾಮಿಯವ್ರಿಗೆ. ಆಮೇಲೆ ಈ ಒಂದು ಬಿಲ್ಪತ್ರೆ ಮತ್ತು ತುಂಬೆ ಹೂವಿನಿಂದ ವಿಶೇಷವಾದ ಪೂಜೆಯನ್ನು ಮಾಡ್ತೀವಿ. ಅದ ನಂತರ ಸ್ವಾಮಿಯವರು ಇಲ್ಲಿ ಒಂದು ಹೊರಡ ಸ್ವಾಮಿ ಈ ನಾಗರ ಒಂದು ಕಲ್ಲಿದೆ. ಇಲ್ಲಿ ಸ್ವಾಮಿಯವರು ಇಲ್ಲೇ ಹೊರಟಾಗ ಇಲ್ಲಿ ಗದ್ಗೆ ಆಗೋದು. ಇಲ್ಲಿ ಅರ್ಚಕರಿಗೆ ಮಾತ್ರ ಪ್ರವೇಶ ಇರುತ್ತೆ. ಬೇರೆ ಬಂದು ಭಕ್ತರುಗಳು ಅನಿವಾರ್ಯವಾಗಿ ತುಳಿದ್ರೂ ಸಹ ನಾಗರ ಹಾಕೋ ಒಂದು ಸಂಪ್ರದಾಯ ಇಲ್ಲಿಂದಲೂ ಬರ್ತಿದೆ. ಹಾಗಾಗಿ ಯಾರು ಬಂದು ಭಕ್ತರು ಹೆದರಿಕೊಂಡು ಈ ನಾಗರ ಕಲ್ ಮೇಲೆ ಹತ್ತೋದಿಲ್ಲ. ಅದೊಂದು ನಮ್ಮ ಊರಿನಲ್ಲಿ ಒಂದು ವಿಶೇಷ. ಇಲ್ಲಿ 3 ಸ್ವಾಮಿಯವರಿದ್ದಾರೆ, ಸ್ಥಿರ, ಚರ, ಪಟ್ಟದವರು ಅಂತ. ಇಲ್ಲಿ ಏನು ಅಂದರೆ, ಹೊರಗಡೆಯಿಂದ ತಂದಂಥ ಹೂವನ್ನು ಯಾವುದೇ ಕಾರಣಕ್ಕೂ ಈ ಗದ್ಗಿಗೆ ಹಿಂದಿನ ಕಾಲದಿಂದಲೂ ಸಹ ಹಾಕೊಂಬಂದಿಲ್ಲ. ಪೂಜಾರೇ ಅಲ್ಲಿಗೆ ಹೋಗಿ ಮಡಿ ಮೇಲೆ ಹೋಗಿ ಹೂವು ಎತ್ಕೊಂಬಂದು ಏರಿಸಿ ಹೂವು ಹಾಕೋಂಥ ಒಂದು ಪದ್ಧತಿ ಇಲ್ಲಿ ವಿಶೇಷತೆ ಇದೆ. ಅನಂತರ ಸ್ವಾಮಿಯವರಿಗೆ ಸುಮಾರು ಒಂದು 10ರಿಂದ 12 ದಿವಸ ಜಾತ್ರಾ ಮಹೋತ್ಸವ, ದಸರಾ ಜಾತ್ರಾ ಮಹೋತ್ಸವ ಇಲ್ಲಿ ನಡೆಯುತ್ತೆ. ಫಸ್ಟು ಮೊದಲನೇ ದಿನ ಅಂಬಿನ ಸೇವೆ ಸ್ವಾಮಿಯವ್ರಿಗೆ, 2ನೇ ದಿನ ಆರತಿ ಉತ್ಸವ, ಗಂಗಮ್ಮ ಕೆರೆ ಸೇವೆ, ಇದೇ ನಂತರ ಉಯ್ಯಾಲೆ ಉತ್ಸವ, ನೆಡಮುಡೆ, ಪೊರುವು, ಈ ಥರ ಒಂದು ಕಾರ್ಯಕ್ರಮ ಇರುತ್ತೆ. ಶ್ರೀ ಸ್ವಾಮಿಯವರಿಗೆ ಇಲ್ಲಿ ಒಂದು ಅದ್ಭುತವಾದಂಥ ಒಂದು ರುದ್ರಾಭಿಷೇಕ ನಡೆಯುತ್ತೆ. ಬಂದು ಭಕ್ತಾದಿಗಳು ರುದ್ರಾಭಿಷೇಕ ಸ್ವಾಮಿಯವ್ರಿಗೆ ಮಾಡ್ತಾರೆ. ಸುಮಾರು ರಾತ್ರಿ 2 ಗಂಟೆಯಿಂದ 6 ಗಂಟೆ ಆಗುತ್ತೆ ರುದ್ರಾಭಿಷೇಕ ಆಗೋದ್ರೊಳಗೆ. ಸ್ವಾಮಿಯವರು ರುದ್ರಾಭಿಷೇಕ ನಂತರ ಜಂಗಮ ಸೇವೆ ಅಂತ ಒಂದು ಇಲ್ಲಿ ಒಂದು ವಿಶೇಷವಾಗಿ ಜಂಗಮರ ಸೇವೆ ಮಾಡ್ತಾರೆ. ತದನಂತರ ಬೆಳಿಗ್ಗೆ ಒಂದು 9 ಗಂಟೆ ಅಷ್ಟೊತ್ತಿಗೆ ಸ್ವಾಮಿಯವರಿಗೆ ರಾಶಿ ಹಾಕಿ ಪಲ್ಲಾರ ಸೇವೆ ಸಹ ಇಲ್ಲಿ ನಡೆಯುತ್ತೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ನಾವು ತಮ್ಮಡಿಹಳ್ಳಿ ಗ್ರಾಮದಲ್ಲಿದ್ದೀವಿ. ಇಲ್ಲಿನ ವಿಶೇಷತೆ ಬಗ್ಗೆ
ಪಟೇಲರಾದ ವಿಶ್ವೇಶ್ವರಯ್ಯನವರು ತಿಳಿಸ್ಕೊಡ್ತಾರೆ. ಹೇಳಿ, ಇಲ್ಲಿನ ವಿಶೇಷತೆ ಏನಿದೆ? ತಂಬಡಿಹಳ್ಳಿ ಗ್ರಾಮಕ್ಕೆ ಸಿದ್ದರಾಮಣ್ಣವ್ರು ಹೆಂಗೆ ಬಂದರು ಅಂತಂದರೆ, ನಮ್ಮ ಹಿರಿಯರು ನಮಗೆ ಕೆಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಸಿದ್ದರಾಮಣ್ಣವರು ಬೆಳಗುಂಬಕ್ಕೆ ಬಂದು, ಬೆಳಗುಂಬದ ನಂತರ ದೊಣೆ ಗಂಗಾ ಕ್ಷೇತ್ರಕ್ಕೆ ಬಂದು, ಅಲ್ಲಿಂದ ಗೋಡೆಕೆರೆಗೆ ಬಂದು ತಂಬಡಿಹಳ್ಳಿ ಗ್ರಾಮಕ್ಕೆ ಆಗಮಿಸಿದರು ಅಂತ ಹೇಳ್ತಾರೆ. ಅವರು ಆಗಮಿಸಿದಾಗ ತಂಬಡಿಹಳ್ಳಿ ಗ್ರಾಮ ಬರೀ ಮೆಣೆ, ಮಂಜರ, ಗಿಡ, ತೋಪು ಇಂಥವರಿಂದ ಕೂಡಿತ್ತು. ಆವಾಗ ಬಂದಂಥ ಸಿದ್ದರಾಮಣ್ಣವರು ಇಲ್ಲೊಂದು ದೇವಸ್ಥಾನದ ಜಾಗದಲ್ಲಿ ಒಂದು ಉಪ್ಪಿನ ಮೆಣೆ ಇತ್ತು. ಆ ಮೆಣೆ ಒಳಗೆ ಹೋಗಿ ಕೂತ್ಕೊಂಡು ಅಲ್ಲಿ ತಪಸ್ಸು ಮಾಡಿ, ಅಲ್ಲಿ ತಪಸ್ಸು ಮಾಡ್ತಿದ್ರು. ಅಲ್ಲಿ ಪೂಜೆ ಕೈಕಾರಿಗಾದಿಗಳನ್ನು ಮಾಡ್ತಿದ್ರು. ಜನ ಅದನ್ನು ನೋಡಿ ಅವಾಗ, ಸಿದ್ದರಾಮಣ್ಣನವರು ಅವ್ರಿಗೆ ಗೊತ್ತಿಲ್ಲ, ಯಾರೋ ಒಬ್ಬರು ಸನ್ಯಾಸಿಗಳು ಇಲ್ಲಿ ಬಂದು ಪೂಜೆ ಪುನಸ್ಕಾರ ಮಾಡ್ತಾಯಿದ್ದಾರೆ, ಏನು ವಿಶೇಷ ಅಂತ ನೋಡಿದಾಗ ಆವಾಗ ಇಲ್ಲೊಬ್ಬರು ಶರಣರು ಕೂತು ಪೂಜೆ ಮಾಡೋಂಥ ಜಾಗ. ಆವಾಗ ಇವರು ಗೋಡೆಕೆರೆ ಅಲ್ಲಿ ಇಲ್ಲಿಂದ ಬಂದವರೆ ಅಂತ ಒಂದು ಪ್ರತೀತಿಯಿಂದ ತಂಬಡಿಹಳ್ಳಿ ಕ್ಷೇತ್ರದಲ್ಲಿ ಅವರು ನೆಲೆಸ್ತಾರೆ. ಅನಿವಾರ್ಯವಾಗಿ ತಂಬಡಿಹಳ್ಳಿ ಗ್ರಾಮಕ್ಕೆ ಒಬ್ಬರು 2 ಗುಂಪುಗಳಾಗಿ ಊರಿಗೆ ಆಗಮಿಸಿದಾಗ, ಒಂದು ಗುಂಪು ಪೂಜಾರು, ಒಂದು ಗುಂಪು ಗೌಡರು ಅಂತ ಹೇಳಿ ಆಗಮಿಸ್ತಾರೆ. ಪೂಜಾರು ಸಿದ್ದರಾಮಣ್ಣನ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಗೌಡರು ಆ ದೇವಸ್ಥಾನದ ಆಡಳಿತ, ಊರಿನ ಆಡಳಿತ, ಕಷ್ಟ ಸುಖ ಎಲ್ಲ ಅವ್ರು ನೋಡ್ಕೊಂಡು ಹೋಗ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಇದು ಒಂದು ನಡೆದು ಬಂದ ಒಂದು ಸಂಪ್ರದಾಯವಾಗಿದೆ. ಇಲ್ಲಿ ಸಿದ್ದರಾಮಣ್ಣವ್ರದ್ದು ವಿಶೇಷ ಅಂದರೆ, ಇಲ್ಲಿ ಸಿದ್ದರಾಮಣ್ಣವರು ಗದ್ದಿಗೆ ಉರಿಗದ್ದಿಗೆ ಅಂತ ಮಧ್ಯದಿಂದಲೂ ಹೇಳ್ಕೊಂಬಂದವ್ರೆ. ಇಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ರೂ ರೀತಿ ನೀತಿ ಅಂದರೆ, ನಾವು ಮಾಡಿರ್ತಕ್ಕಂಥ ಕಾರ್ಯ, ಸ್ನಾನ ವಗೈರೆ, ಪೂಜೆ ವಗೈರೆಗಳನ್ನು ಶುಚಿರ್ಭೂತವಾಗಿರಬೇಕು. ಯಾವುದೇ ಥರದ ಇದರಲ್ಲಿ ನಡೆಯಲ್ಲ. ಇಲ್ಲಿ ಸಿದ್ದರಾಮಣ್ಣವರಿಗೆ ತ್ರಿಕಾಲ ಪೂಜೆ. ಸಿದ್ದರಾಮಣ್ಣವರು ಮೊದಲು ಮೂಲ ಸ್ಥಾನ ಒಂದು ಮಾಳಿಗೆ ಮನೆಯಲ್ಲಿ ಆವಾಗ ಪೂಜೆ ಮಾಡ್ತಿದ್ರು. ಸಿದ್ದರಾಮಣ್ಣವ್ರಿಗೆ ಗುಡಿ ಗುಂಡಾರ ಏನು ಇರಲಿಲ್ಲ. ಇತ್ತೀಚೆಗೆ ಜನ ಸ್ವಲ್ಪ ಬುದ್ಧಿವಂತರಾದಾಗ ಮಾಳಿಗೆ ಮನೆಗೆ ದೇವ್ರ ಪೂಜೆ ಮಾಡಬಾರ್ದು ಅಂತೇಳಿ ಊರಿನ ಕೆಲವು ಹಿಂದಿನ ಕಾಲದ ಮುಖಂಡರು ಎಲ್ಲ ಸೇರ್ಕೊಂಡು ಒಂದು ದೇವಸ್ಥಾನ ನೆರವೇರಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡೋಕ್ಕೊಟ್ಟಾಗ ಜನಗಳಲ್ಲಿ ದುಡ್ಡು ಇರಲಿಲ್ಲ, ದುಡ್ಡಿನ ಶಕ್ತಿನೂ ಇರಲಿಲ್ಲ. ಆವಾಗ ನಮ್ಮೂರನ್ನು ಯಾರೋ ಒಬ್ಬರು ನನಗೆ ಒಂದು ಮರಳಿಗೆ ಒಂದು ಗಡಿಗೆ ಮರಳು ತುಂಬಿಬಿಟ್ಟು ಅದರಲ್ಲಿ ಬೆಳ್ಳಿ ರೂಪಾಯಿ ಕೆಲವು ಇಟ್ಬಿಟ್ಟು, ನನಗೆ ದುಡ್ಡು ಸಿಕ್ಕೈತೆ, ದೇವಸ್ಥಾನ ಕಟ್ಸೋಣ, ಊರೆಲ್ಲ ಸೇರ್ಕೊಳ್ಳೋಣ ಅಂತ ಕರೆದಾಗ ಜನ ದುಡ್ಡೆಲ್ಲ ಐತಪ್ಪ, ದುಡ್ಡೆಲ್ಲ ಕಟ್ಟೋಕ್ಕಾಗತ್ತಾ, ಹೆಂಗೋ ಮಾಳಿಗೆ ಮನೆಗೆ ಪೂಜೆ ಪುನಸ್ಕಾರ ನಡೀತೈತೆ ಅಂತ ಅಂದಾಗ, ಇಲ್ಲ ಈ ದುಡ್ಡು ಇದೆಲ್ಲ ದೇವಸ್ಥಾನ ಕೊಡ್ತೀನಿ ಹೇಳಿ ಆ ದುಡ್ಡನ್ನು ತೋರಿಸಿದಾಗ ಜನ ಏನು ಮಾಡಿರು, ಪಾಪ ಏನೋ ಒಂದು ಆಸೆ ಇಟ್ಕೊಂಡು ದೇವಸ್ಥಾನಕ್ಕೆ ಕೀಳ್ತಾರೆ. ಕಿತ್ತಂಥ ಸಂದರ್ಭದಲ್ಲಿ ಅದರಲ್ಲಿ ಕಡಿಮೆ ದುಡ್ಡು, ಸುಮಾರು ಒಂದು 10-15 ಬೆಳ್ಳಿ ರೂಪಾಯಿ ಇದ್ದು, ಒಂದು ದೇವಸ್ಥಾನಕ್ಕೆ ಕಿತ್ತಿದ್ದೀವಿ, ದೇವರು ಬೈಲ ಬಿಡಂಗಾಗುತ್ತಲ್ಲ ಅಂದು ಆವಾಗ ಯಥಾಶಕ್ತಿ ಅವ್ರವ್ರ ಕೈಲಿದ್ದದ್ದು ಹಾಕ್ಯಂಡು ಏನೋ ಹಂಗ ಬಂದಾಗ ಸ್ವಲ್ಪ ಚಿಕ್ಕದಾಗಿ ಗುಡಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮಾಡ್ತಾ ಅವ್ರ ಇವ್ರ ಸಹಾಯದಿಂದ 1836ರಲ್ಲಿ ಮೊದಲನೇ ಹಂತದ ದೇವಸ್ಥಾನ ನಿರ್ಮಾಣ ಆಗುತ್ತೆ. ಆ ಸಂದರ್ಭದಲ್ಲಿ ಉಳಿದಂಥ ದೇವಸ್ಥಾನ ಇನ್ನೂ ಹಾಗೇ ಇರುತ್ತೆ. ಅಲ್ಲಿಂದ ಈಚೆಗೆ ದೇವಸ್ಥಾನ ಕಟ್ತಾ ಇದ್ದಂಥ ಸಂದರ್ಭದಲ್ಲಿ ಕೆರಗೋಡಿ ಬುದ್ಧೇರು ಅನಿವಾರ್ಯವಾಗಿ ನಮ್ಮ ಗ್ರಾಮಕ್ಕೆ ದಯಮಾಡಿಸ್ತಾರೆ. ದಯಮಾಡಿಸಿದಂಥ ಸಂದರ್ಭದಲ್ಲಿ ದೇವಸ್ಥಾನ ಕೆಲಸ ನಿಂತಿರುತ್ತೆ. ನಿಂತಲ್ಲಿ ಯಾಕರಪ್ಪ ಈ ಸ್ವಾಮಿ ದೇವಸ್ಥಾನ ನಿಲ್ಲಿಸಿದ್ರ, ಈ ಉರುಗದ್ದಿಗೆ ಸಿದ್ದರಾಮ ಈ ಒಂದು ದೇವಸ್ಥಾನ ಯಾಕೆ ನಿಲ್ಲಿಸಿರಿ ಅಂತ ಅವರು ಕೇಳಿದಾಗ ಜನಗಳು ಬುದ್ಧಿ ದುಡ್ಡಿಲ್ಲ, ಕೆಲಸ ಮಾಡೋರು ದುಡ್ಡು ಕೊಡಿದ್ರೆ ಅವರು ಹಿಂಗೆ ಎಳ್ಳೋಡ್ನವ್ರೊಬ್ಬರು ಅಲ್ಲಿ ನೀವು ದುಡ್ಡು ಕೊಡಿದ್ರೆ ನಾವು ಕರ್ಕೊಂಡೋಗಿ ದುಡ್ಡು ಕೊಡ್ತೀವಿ ಅಂತ ಕರ್ಕೊಂಡೋಗಿ ಅವ್ರ ಮನೆ ಕಟ್ಸ್ಕೊಂಡ್ರಂತೆ ಅಂತ ಜನ ಹೇಳ್ತಾರೆ. ಆಗ ಅವರು ಅಲ್ಲೋಗಿ ಕಟ್ಟೋಕ್ಕೆ ಹೋದಾಗ ಮತ್ತೆ ಕೆರಗೋಡಿ ಬುದ್ಧರು ಅಲ್ಲಿಗೆ ಹೋಗಿ ಸನ್ಯಾಸಿ ದೇವಸ್ಥಾನ ಬಿಟ್ಟು ಬಂದಿರ ಮೊದಲೋಗಿ ಕಟ್ಟೆ ದೇವಸ್ಥಾನ ಅಂತ ಹೇಳಿರಂತೆ. ಆವಾಗ ಅವರು ಆಯಿತು ಬುದ್ಧಿ, ಅವರು ಪ್ರೇಮ ದುಡ್ಡು ಕೊಡಲಿಲ್ಲ, ನಾವು ಬಂದು ಇಲ್ಲಿ ಕಟ್ಟಿವು ಅಂತ ಹೇಳಿದಾಗ ಅಲ್ಲಿಂದ ಬಂದು ಅವರು ಉಳಿದ ಕೆಲಸವನ್ನು ನೆರವೇರಿಸ್ಕೊಟ್ರಂತೆ ಅಂತ ಹೇಳ್ತಾಯಿದ್ದಾರೆ. ಅವರು ನಮ್ಮ ಹಿರಿಯರು ಈ ಮಾತನ್ನು ನಮಗೂ ಹೇಳ್ತಿದ್ರು. ಅಲ್ಲಿಂದ ಈಚೆಗೆ ಆ ಕಟ್ಟಿದಂತೆ ಎಳ್ಳೊಳಗೆ ಕಟ್ಟಿದಂಥ ಒಂದು ಮನೆ ಸಂಪೂರ್ಣವಾಗಿ ಇವತ್ತು ಹೋಯ್ತದು, ಅದು ಸಂಪೂರ್ಣವಾಗಿ ನಶಿಸೋಗೈತೆ ಅಂಥ ಒಂದು ತಂಬಡಿಹಳ್ಳಿ ಕ್ಷೇತ್ರದ ಮಹಿಮೆ ಆ ಥರ ಇರುತ್ತೆ. ಅಲ್ಲಿಂದ ಈಚೆಗೆ ದೇವಸ್ಥಾನ 1921ರಲ್ಲಿ ಪೂರ್ಣಗೊಳಿಸಿ ಅದು ಏನು ಅಂಥ ನಯ ನಾಜೂಕಾಗಿ ಇಲ್ಲ.
ಅಂತ ಹೊರಟೋಟ್ ಕೆಲಸಕ್ಕೆ ಏನೋ ಪಾಪ ಬಡತನದಲ್ಲಿ ನೆರವೇರಿಸಿರು. ಈಗ ದೇವಸ್ಥಾನ ಕಾರ್ಯ ನಡೀತೈತೆ. ದೇವಸ್ಥಾನದಲ್ಲಿ ವಿಶೇಷ ಅಂದರೆ ಇದು ಉರುಗದ್ದಿಗೆ ಸಿದ್ದರಾಮಣ್ಣ. ಇಲ್ಲಿ ವರ್ಷಕ್ಕೊಂದೇ ಬಾರಿ ದಸರಾದಲ್ಲಿ ಸ್ವಾಮಿ ಹೊರಟಂಥ ಸಂದರ್ಭದಲ್ಲಿ ಸುಮಾರು 10-12 ದಿವಸ ಇಲ್ಲಿ ನಮ್ಮೂರು ತಮ್ಮಡಿಹಳ್ಳಿಯಲ್ಲಿ ಜಾತ್ರೆ ಆಗುತ್ತೆ. ಇಲ್ಲಿಂದ ಸುತ್ತಮುತ್ತ ಗೊಲ್ಲರಟ್ಟಿ, ಕೆರೆಸೂರಿನಹಳ್ಳಿ, ಎಳ್ನೋಳು ಎಲ್ಲ ಭಕ್ತರು ನಮ್ಮ ಸ್ವಾಮಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಸ್ವಾಮಿ ವಿಶೇಷ ಅಂದರೆ ಇದು ಮುಜರಾಯಿ ವ್ಯಾಪ್ತಿಗೆ ಸೇರಿಲ್ಲ. ಯಾವುದೇ ಒಂದು ಇದಿಲ್ದಂಗೆ ಜನಗಳ ಒಂದು ಹಣದಿಂದ, ಜನಗಳ ಬಡಭಕ್ತಿಯಿಂದ ಒಂದು ಕೆಲಸ ಕಾರ್ಯ ನಡೀತಾ ಇದೆ. ಇಲ್ಲಿ ನಮಗೇನು ಟೈಮು ಕಾಲ ಅವಕಾಶ ಇಲ್ಲ. ಸುಮಾರು 10-12 ದಿವಸ ತನಕ ನಾವು ಜಾತ್ರೆ ಮಾಡ್ತೀವಿ. ಆಗುತ್ತೆ ವಿಶೇಷವಾದ ಗುರುಪರ್ವ ಆಗುತ್ತೆ. ಗುರುಪರ್ವಿನ ದಿವಸ ಸುತ್ತಮುತ್ತ 5-8 ಹಳ್ಳಿಗೆ ನಾವು ಒಲೆ ಹಚ್ಚಿದಂಗೆ ಊಟಕ್ಕೆ ಕೇಳ್ತೀವಿ. ಸುಮಾರು 7ರಿಂದ 8ರಿಂದ ಒಂದು 10,000 ಜನ ಅವತ್ತು ಊಟ ಮಾಡ್ತಾರೆ. ಆಮೇಲೆ ಗುರುಪರ್ವಿನ ವಿಶೇಷ ಅಂದರೆ ನಮ್ಮ ಸ್ವಾಮಿ ಹೊರಟಂಥ ಸಂದರ್ಭದಲ್ಲಿ ಸ್ವಾಮಿ ರಾಶಿ ನೋಡುತ್ತೆ. ರಾಶಿ ನೋಡಿದಾಗ ಸ್ವಾಮಿ ವಿಶೇಷವಾಗಿ ರಾಶಿ ನೋಡಿ ಅಲ್ಲಿ ಸರಿಯಾದ ರೀತಿಯಾಗಿ ಅವನ ಒಪ್ಪಿಗೆ ಬಂದರೆ ನಮಗೆ ಎಷ್ಟೇ ರಾಶಿ ಜನ ಬಂದರೂ ರಾಶಿ ಸಾಲದು ಬರಲ್ಲ. ಆ ಥರ ಒಂದು ಪ್ರಸಾದ ವಿನಿಯೋಗ ಆಗುತ್ತೆ. ಇಲ್ಲಿ ರಾಶಿ ನೋಡಿದಂಥ ಸ್ವಾಮಿಗೆ ನಾವು ಪ್ರಸಾದವನ್ನು ಎಡೆ ಮಾಡಲ್ಲ, ಸ್ವಾಮಿ ಪಾದಕ್ಕೆ ತೋರಿಸ್ತೀವಿ. ಸಿದ್ದರಾಮಣ್ಣವ್ರಿಗೆ ಬೆಂದು ಎಡೆಯಾಗಲ್ಲ ಅಂತ ಪ್ರತೀತಿ. ಆದರೂ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಯಾವಾಗಲೂ ಸಿದ್ದರಾಮಣ್ಣವರಿಗೆ ಎಳ್ಳೊಬ್ಬಟ್ಟು ಬಾಳೆಹಣ್ಣಿಂದೇ ಎಡೆ ಮಾಡೋದು. ಆದರೆ ದಸರಾದಲ್ಲಿ ಸ್ವಾಮಿ ಹೊರಟಾಗ ರಾಶಿನ ತೋರಿಸಿದಾಗ ನಾವು ಸಿದ್ದರಾಮಣ್ಣವರಿಗೆ ಮಾಡಿದಂಥ ಅಡುಗೆಯನ್ನು ಒಂದು ಬೆಳ್ಳಿ ತಟ್ಟೆಯಲ್ಲಿಟ್ಟು ಅದನ್ನು ನಾವು ಸ್ವಾಮಿ ಪಾದಕ್ಕೆ ತೋರಿದಂಥ ಎಡೆಯನ್ನು ಜಂಗಮರ ಇಟ್ಟು ಜಂಗಮರ ಕೈಯಿಂದ ಭಕ್ತಾದಿಗಳೆಲ್ಲ ಪ್ರಸಾದ ರೂಪದಲ್ಲಿ ನಾವು ಅದನ್ನು ಕೊಡ್ತೀವಿ. ಅಂಥ ಒಂದು ವಿಶೇಷ ಈ ಪರ್ವಿಗಿದೆ. ಆಮೇಲೆ ಇಲ್ಲೇ ಒಂದು ರಥೋತ್ಸವ ಭಾರಿ ಅದ್ದೂರಿಯಿಂದ ನಡೆಯುತ್ತೆ. ಸುಮಾರು ರಥೋತ್ಸವಕ್ಕೆ ಸುಮಾರು ಜನ ಬರ್ತಾರೆ. ನಮ್ಮ ಸ್ವಾಮಿ ವಿಶೇಷ ಏನಂದರೆ ಇಲ್ಲಿ ನಾವು ಸಿದ್ದರಾಮಣ್ಣ ನಮ್ಮ ಸ್ವಾಮಿಗೆ ಹೊರಗಡೆಯಿಂದ ತಂದಂಥ ಹೂವು ಮತ್ತೊಂದನ್ನು ಸ್ವಾಮಿ ಮಂಟಪಕ್ಕೆ ತರಿಸಲ್ಲ. ಅದೇನಿದ್ರೂ ಹೊರಗಡೆ ಮಂಟಪಕ್ಕೆ ಧರಿಸ್ತೀವಿ. ಗದ್ದಿಗೆ ಮೇಗೆ ನಾವೆಂದೂ ಹೊರಗಡೆ ಹೂವು ಈ ಸ್ವಾಮಿಗೆ ಧರಿಸಲ್ಲ. ಅದೊಂದು ವಿಶೇಷ. ಇಲ್ಲಿ ಹೆಚ್ಚಿನದಾಗಿ ಬಿಲ್ಪತ್ರೆಯೇ ನಾವು ಪೂಜೆಗೆ ಜಾಸ್ತಿ ಉಪಯೋಗಿಸ್ತೀವಿ. ಆಮೇಲೆ ಪತ್ರೆ ತರಬೇಕಾದ್ರೂ ನಾವು ಪೂಜಾರು ಬೆಳಗ್ಗೆ ತಮ್ಮ ಕರ್ತವ್ಯಗಳನ್ನು ಮುಗಿಸ್ಕೊಂಡು ಸ್ನಾನಾದಿಗಳನ್ನು ಮಾಡ್ಕೊಂಡು ಹೂವನ್ನು ತಂದು ಸ್ವಾಮಿಗೆ ಮುಡಿಸ್ತೀವಿ. ಮತ್ತು ಬೇರೆ ಹೂವನ್ನು ನಾವು ಸ್ವಾಮಿಗೆ ಮುಡಿಸಲ್ಲ. ರಥೋತ್ಸವ ಆದ ಸಾಯಂಕಾಲ ನಡಮೋಡೆ ಉತ್ಸವವನ್ನು ಇಟ್ಕೊತೀವಿ. ನಡಮೋಡಿಗೆಲ್ಲಿ ಸ್ವಾಮಿ ಹೋಗ್ಬೇಕಾದ್ರೆ ನಾವೇನು ಮಾಡ್ತೀವಿ, ಸ್ವಾಮಿ ನಡಮೋಡಿ ಹೊರಡಿಸ್ತೀವಿ. ಹೊರಟಾಗ ಅಲ್ಲಿ ಬಸವಣ್ಣನ ದೇವಸ್ಥಾನ ಅಂತ ಫಲಹಾರ ಆಗುತ್ತೆ. ಫಲಹಾರ ಆದ ನಂತರ ಸ್ವಾಮಿ ನಾನು ಸೇವಾ ಸಲೀಸ ತಗೊಂತೀನಿ ಅನ್ನಂಗಿದ್ರೆ ನೀನು ದಯಮಾಡ್ಸಪ್ಪ ಅಂತ ಅಡ್ಬೀಳ್ತೀವಿ. ಅಡ್ಡು ಬಿದ್ದಾಗ ಸ್ವಾಮಿ ಸಲೀಸಾಗಿ ಹೋದರೆ ನಾವು ನಡಮೋಡೆ ಸೇವೆ ಮಾಡ್ತೀವಿ. ಇಲ್ಲ ನಡಮೋಡೆ ಸೇವೆ ಆಗಲ್ಲ ಅನ್ನೋದು ಸ್ವಾಮಿ ಮಾಮೂಲಿ ದೇವಸ್ಥಾನಕ್ಕೆ ಬಂದುಬಿಡುತ್ತೆ. ಇಲ್ಲಿ ಅದೊಂದು ವಿಶೇಷ. ಸ್ವಾಮಿ ಅಪ್ಪಣೆಯಲ್ಲಿ ನಾವು ನಡಮೋಡಿಗೆ ಸ್ವಾಮಿಯನ್ನು ಕರ್ಕೊಂಡು ಹೋಗಲ್ಲ. ಸ್ವಾಮಿ ನಡಮೋಡಿಗೆ ಹೋದಾಗ ಇಲ್ಲಿ ಎಲ್ಲ ಸಿದ್ದರಾಮಣ್ಣವ್ರಿಗೆ ಸಿದ್ದರಾಮಣ್ಣವ್ರು ಒಂದು ಕಡೆ ಹೇಳ್ತಾರೆ, ನನಗಿನ್ನ ನನ್ನ ಭಕ್ತರೇ ಹೆಚ್ಚು ಅಂತ ಹೇಳ್ತಾರೆ, ನನ್ನ ಜಂಗಮನೇ ಹೆಚ್ಚು ಅಂತ ಹೇಳ್ತಾರೆ. ಅದನ್ನು ನಾವು ಕೆಲವಾರು ಪುರಾಣದಲ್ಲಿ ಕೇಳಿದ್ದೀವಿ. ಅದೊಂದಕ್ಕೆ ನಿದರ್ಶನ ಅಂದರೆ ನಮ್ಮೂರು ನಡಮೋಡೆ ಉತ್ಸವದಲ್ಲಿ ಸ್ವಾಮಿ ಹಿಂದೆ, ಜಂಗಮರು ಮುಂದೆ. ಜಂಗಮರು ತುಳ್ಕೊಂಬಂದಂಥ ಬಟ್ಟೆಯನ್ನು ಸ್ವಾಮಿ ಹಿಂದೆ ತುಳ್ಕೊಂಬರುತ್ತೆ. ಅದರಿಂದ ಸ್ವಾಮಿ ಸಿದ್ದರಾಮಣ್ಣವ್ರು ಒಂದು ಕಡೆ ಹೇಳ್ತಾರೆ, ನನಗಿನ್ನ ನನ್ನ ಜಂಗಮನೇ ಹೆಚ್ಚು, ನನ್ನ ಜಂಗಮನ್ನ ನೀವು ಪೂಜೆ ಮಾಡಿರಿ, ನನ್ನ ಜಂಗಮನ ಪಾದೋದಕವನ್ನು ಹಾಕಿದ್ದೆ ಆದರೆ ಎಲ್ಲ ಪುನೀತವಾಗುತ್ತೆ, ಆ ಶಕ್ತಿ ಅದಕ್ಕೈತೆ ಅಂತ ಹೇಳ್ತಾರೆ. ನಮ್ಮ ನಡಮೋಡಿ ಅದಕ್ಕೊಂದು ನಿದರ್ಶನ. ನಡಮೋಡಿಗೆ ಸುಮಾರು ಒಂದು 7ರಿಂದ 8 ಸಾವಿರ ಜನ ಸೇರುತ್ತೆ. ವಿಶೇಷವಾಗಿ ಸುತ್ತಮುತ್ತ ಹಳ್ಳಿ ಜನೆಲ್ಲ ನಡಮೋಡಿ ಉತ್ಸವಕ್ಕೆ ಆಗಮಿಸ್ತಾರೆ. ಇಲ್ಲಿ ವಿಶೇಷ ಅಂದರೆ ನಡಮೋಡೆ ಗುರುಪರ್ವು ರಥೋತ್ಸವನೇ ನಮ್ಮ ಗ್ರಾಮದ ದಸರಾ ಮಹೋತ್ಸವದ ಅದ್ದೂರಿ ಕಾರ್ಯಕ್ರಮಗಳು. ನಮ್ಮೂರಿನಲ್ಲಿ ಇನ್ನೊಂದು ವಿಶೇಷವೆಂದರೆ ಭಕ್ತಾದಿಗಳಿಗೆ ಹೊರಗಡೆಯಿಂದ ಭಕ್ತರು ಬರ್ತಾರೆ. ಪ್ರತಿ ಸೋಮವಾರ ಸುಮಾರು ಜನ ದೇವಸ್ಥಾನಕ್ಕೆ ಬರ್ತಾರೆ. ಅಂಥ ಭಕ್ತಾದಿಗಳಿಗೆ ಇಲ್ಲಿ ಸುಮಾರು 1,000 ಜನಕ್ಕೆ ಪ್ರತಿ ಸೋಮವಾರ ಊಟದ ವ್ಯವಸ್ಥೆಯನ್ನು ಮಾಡ್ತೇವೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಪ್ರಸಾದ ವಿನಿಯೋಗ ಬರ್ತದೆ. ಆ ಪ್ರಸಾದ ವಿನಿಯೋಗಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಇದೊಂದು ವಿಶೇಷ.
ಆ ದಿನ ನಾವು ಭಕ್ತರಿಗೆ ವಿಶೇಷವಾದ ಒಂದು ಊಟ, ಪಾಯಸ, ಅನ್ನ, ಸಾಂಬಾರು, ಕೋಸಂಬರಿ, ಪಲ್ಯ, ಮಜ್ಜಿಗೆ ಇಷ್ಟೆಲ್ಲ ಒಂದು ವ್ಯವಸ್ಥೆಯನ್ನು ದೇವಸ್ಥಾನದ ವತಿಯಿಂದ ಮಾಡ್ತಾಯಿದ್ದೀವಿ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಸ್ವಾಮಿಯವರ ದಸರಾ ಮಹೋತ್ಸವದಲ್ಲಿ ನೀಡುವಂಥ ಗುರುಪರ್ವಿನ ದೃಶ್ಯ. ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ದೇವಸ್ಥಾನಕ್ಕೆ ಬಂದು ತರಕಾರಿ ಹೆಚ್ಚೋದ್ರಿಂದ ಹಿಡಿದು ಸಾಂಬಾರು ಮಾಡೋದಾಗಲಿ, ಅನ್ನ ಮಾಡೋದಾಗಲಿ ಎಲ್ಲ ಕಾರ್ಯಗಳನ್ನು ಗ್ರಾಮಸ್ಥರೇ ಸೇರಿಬಿಟ್ಟು ಮಾಡ್ತಾರೆ. ಈಗ ನೀವು ನೋಡ್ತಾ ಇರೋಂಥ ದೃಶ್ಯ ನಮ್ಮೂರಿನ ಯುವಕರೆಲ್ಲ ಸೇರಿ ಮುದ್ದೆ ಕಟ್ತಿರುವಂಥ ದೃಶ್ಯ. ಮಹಾ ಗುರುಪರ್ವಿಗೆ ಮಾತ್ರ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಸಹಕಾರ ಮಾಡಿ ಶ್ರದ್ಧಾಭಕ್ತಿಯಿಂದ ನಡ್ಕೊಳ್ತಾರೆ. ಪ್ರಸಾದ ತಯಾರಾದ ನಂತರ ಶ್ರೀ ಸ್ವಾಮಿಯರಿಗೆ ರಾಶಿಯನ್ನು ತೋರಿಸಿ ಬಂದ ಭಕ್ತರಿಗೆ ಸ್ವಾಮಿಯ ಪ್ರಸಾದವನ್ನು ನೀಡ್ತಾರೆ. ಈಗ ನೀವು ನೋಡ್ತಾ ಇರೋಂಥ ದೃಶ್ಯ ಶ್ರೀ ಗುರು ಸಿದ್ದರಾಮೇಶ್ವರರ ದಸರಾ ಮಹೋತ್ಸವದ ಪ್ರಯುಕ್ತ ನಡೆಯುವಂಥ ರಥೋತ್ಸವದ ಒಂದು ಚಿತ್ರ. ತಮ್ಮಡಿಯಲ್ಲಿ ಸಿದ್ದರಾಮರ ರಥೋತ್ಸವ ಸಮಸ್ತ ಭಕ್ತ ಸಾಗರವನ್ನು ಒಳಗೊಂಡು ತುಂಬ ವಿಜೃಂಭಣೆಯಿಂದ ನೆರವೇರುತ್ತೆ. ವರಗುರು ಸಿದ್ದರಾಮೇಶ್ವರ ಸ್ವಾಮಿಯವರು ಮಹಾರಥೋತ್ಸವದಲ್ಲಿ ವಿರಾಜಮಾನವಾಗಿ ಕುಳಿತಿರುವ ದೃಶ್ಯನ ನೀವು ನೋಡ್ತಾ ಇದ್ದೀರಾ. ಸಿದ್ದರಾಮರ ರಥೋತ್ಸವದ ನಂತರ ಶ್ರೀ ಸ್ವಾಮಿಯವರು ನೆಡಮುಡಿಗೆ ಹೊರಡುತ್ತಾರೆ. ಈ ಸುಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಶ್ರೀ ಸ್ವಾಮಿಯವರಿಗೆ ಯಾವುದೇ ರೀತಿ ತೊಂದರೆ ಆಗದರೆ ನೆಡಮುಡಿಗೆ ದಯಮಾಡ್ಸಪ್ಪ ಅಂತ ಭಿನ್ನ ಮಾಡಿಕೊಳ್ತಾರೆ.
ನೀನು ಕೆಳಗೆ ಬಾ. ಈಗ ನೀವು ನೋಡ್ತಿರುವಂಥ ದೃಶ್ಯ ಶ್ರೀ ಸ್ವಾಮಿಯವರು ನೆಡಮುಡೆ ಮುಖಾಂತರ ಮೂಲಸ್ಥಾನಕ್ಕೆ ಬೆಜಂಗೆಯಲು ಬರುತ್ತಿರುವಂಥ ದೃಶ್ಯ. ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರು ನೆಡಮುಡಿಯೊಂದಿಗೆ ಮೂಲಸ್ಥಾನಕ್ಕೆ ಬೆಜಂಗೈದ ನಂತರ ಶ್ರೀ ಗುರು ಸಿದ್ದರಾಮರ ದಸರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ತೆರೆ ಬೀಳುತ್ತದೆ. ನೀವೀಗ ನೋಡ್ತಿರುವಂಥ ದೃಶ್ಯ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರ ನೂತನವಾಗಿ ನಿರ್ಮಾಣವಾಗಿರುವಂಥ ಕಲ್ಯಾಣಿ. ನಮ್ಮೂರಿನ ವಿಶೇಷ ಏನಂತಂದರೆ ಸಿದ್ದರಾಮೇಶ್ವರರು ಕಾಯಕದಲ್ಲಿ ಒಂದು ವಿಶೇಷವಾದ ನಿಷ್ಠೆ ಇಟ್ಕೊಂಡವರು. ಅದೇ ರೀತಿ ಸಿದ್ದರಾಮೇಶ್ವರರು ಬಂದ ಕುರುವಿಗೆ ನಮ್ಮ ಊರ ಮುಂದ್ಗಡೆ ಒಂದು ದೊಡ್ಡದಾದ ಕೆರೆ ಇದೆ. ಅದೇ ಒಂದು ದೊಡ್ಡ ಕುರುಹು ಅಂತ ಹೇಳ್ಬೋದು. ಈಗ ನೀವು ನೋಡ್ತಾ ಇರೋಂಥ ದೃಶ್ಯ ನಮ್ಮೂರಿನ ಗ್ರಾಮ ದೇವತೆ ಕರಿಯಮ್ಮ ದೇವಿಯವರ ಮೂಲಸ್ಥಾನ. ನಮಸ್ಕಾರ. ಇದು ತಮ್ಮಡಿಹಳ್ಳಿ ಗ್ರಾಮ ದೇವತೆ ಅಂತ ಕರಿಯಮ್ಮ ದೇವಿ. ಹಿಂದೆ ಬೇವನಹಳ್ಳಿಯಿಂದ ಇಲ್ಲಿ ಬಂದು ನೆಲೆಸಿದ್ದಾಳೆ. ಈಗ ಒಳರೆಟ್ಟಿ ಪಕ್ಕದಲ್ಲಿ 3 ಹೆಜ್ಜೆ ಇಟ್ಟು ಅಲ್ಲಿಂದ ಬಂದು ಇಲ್ಲಿ ಕುರಿಗುಡಿತ್ತಂತೆ. ಹಿಂದೆ ಆ ಕುರಿಗೂಡಲ್ಲಿ ಹುತ್ತ ಇತ್ತಂತೆ. ಆ ಹುತ್ತೊಳಗೆ ದೇವಿ ಉದ್ಭವ ಇದ್ದಾಳೆ. ಆಗ ಕುರಿ ಮತ್ತೊಂದು ಹಾಲು ಕರೆಯೋದೆ ಅಥವಾ ಕೆಚ್ಚಲು ಬಾವು ಆಗೋದು ಹಿಂಗೆಲ್ಲ ಕಾಣಿಸ್ಕೊಂಡಿದ್ದಾವೆ. ಆವಾಗ ನಮ್ಮ ಹಿರಿಯವರು ಇದೇನು ಈ ಥರ ಆಯ್ತಲ್ಲ ಅಂತ ಸಂಶಯಪಟ್ಟಾಗ ಆ ತಾಯಿ ಕೋರ್ ಹುಡುಗಿ ಮೇಲೆ ಅಂದರೆ ಮದುವಾಗದ ಹುಡುಗಿಯ ಮೇಲೆ ಹೆಣ್ಮಗಿ ಮೇಲೆ ಬಂದು ನಾನು ಗ್ರಾಮ ದೇವತೆಯಾಗಿ ನೆಲೆಸಿದ್ದೀನಿ, ನಾನು ಮೂರಳ್ಳಿ ಗ್ರಾಮ ದೇವತೆ ಆಗ್ತೀನಿ ಅಂತೇಳಿ ಇಲ್ಲಿ ನೆಲೆಸಿ ನಮ್ಮ ಕಷ್ಟ ಸುಖದಲ್ಲಿ ಗ್ರಾಮಸ್ಥರುಗಳಿಗೆ ಭಕ್ತಾದಿಗಳಿಗೆ ನೆರವಾಗಿ ತಾಯಿ ಇಲ್ಲಿ ನೆಲೆಸಿದ್ದಾಳೆ. ಅದೇ ರೀತಿ ಎಲ್ಲ ಊರು ಗ್ರಾಮಗಳೆಲ್ಲ ಆದಂಥ ಟೈಮಲ್ಲಿ ಊರೊಳಗಡೆ ದೇವಿ ಮೆರೆಮೂರ್ತಿ ಅಲ್ಲಿದೆ. ಇದು ಮೂಲಸ್ಥಾನ. ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಗ್ರಾಮ ದೇವತೆ ಕರಿಯಮ್ಮನವರ ದೇವಾಲಯ ತಮ್ಮಡಿಹಳ್ಳಿ.
ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ಕರಿಯಮ್ಮ ದೇವಿಯವರ ಮೆರೆಯುವಂಥ ದೇವಸ್ಥಾನ ಊರಿನ ಮಧ್ಯದಲ್ಲಿರುವಂಥ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿನ ಬಗ್ಗೆ ಅಮ್ಮನ ಪೂಜಾರಾದ ನಾಗರಾಜ್ ಅವರು ಮತ್ತು ಯತೀಶ್ ಅವರು ತಿಳಿಸ್ಕೊಡ್ತಾರೆ. ಹಿಂದೆ ನಮ್ಮ ಅಜ್ಜ ನಮ್ಗೆ ಹೇಳಿದಂಥ ವಿಚಾರ, ಮೊದಲು ನೋಡಿದ್ದು ಮೂಲಸ್ಥಾನ, ಇದು ಮೆರೆ ಸ್ಥಾನ. ಅಮ್ಮಯ್ಯ ಹೊರಟೋಗೋದು ಬರೋದು ಇದೇ ಸ್ಥಳದಲ್ಲಿ. ಹಂಗೆ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಬಸವ ಜಯಂತಿ ಟೈಮ್ನಲ್ಲಿ. ಪ್ರಥಮ ದಿವಸ ಮದ್ನಿಗಿತ್ತಿ ಅಂದರೆ ಗೌಡರು ಬಂದು ಅಮ್ಮಯ್ಯ ಕಂಕಣ ಕಟ್ತಾರೆ, ಊರಿನ ಗ್ರಾಮಸ್ಥರೆಲ್ಲರೂ ಬಂದು ಮಡ್ಲಿಕ್ಕೆ ಹಾಕ್ತಾರೆ. ಎರಡನೇ ದಿವಸ ಬಾನ ದಿವಸ ಏನಪ್ಪ ಅಂತಂದರೆ, ಮೊದಲನೇದಾಗ ಗಂಗಸ್ಥಾನ ಆಗಿ ನಡುಮಡಿ ಮೇಲೆ ಹೋಗಿ ಅಮ್ಮಯ್ಯ ಗದ್ದೆ ಹತ್ತಾಳೆ. ಅವತ್ತಿನ ದಿವಸ ಬಾನ ಏರುತ್ತೆ. ಭಾನುವಾರ ದಿವಸ ಬೆಳಗ್ಗೆ ಮಂಡೆ ತೆಗಿತಾರೆ ಮತ್ತು ಕುರಿ ಕರೀತಾರೆ. ಸಾಯಂಕಾಲ ಅದೇ ಇದ್ರಗೊಂಬೆ ಸಸಿ ಅಂತ ಹೇಳಿದೆ ಮುಂಚೆ, ಆ ಇದ್ರಗೊಂಬೆ ಸಸ್ಯಕ್ಕೆ ಹೋಗಿ ಪೂಜೆ ಫಲಹಾರ ಸೇವೆ ಆಗುತ್ತೆ. ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಸಿಡಿ ಉತ್ಸವ ಆಗುತ್ತೆ. ನಂತರ ಮಂಗಳವಾರ ದಿವಸ ಬೆಳಗಿನ 5:15 ತಾಯಿ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಈಡ್ಗಾಯಿ ಹಾಕ್ಕೊಂಡು ಇಡೀ ಗ್ರಾಮಸ್ಥರೆಲ್ಲ ಈಡ್ಗಾಯಿ ಹಾಕ್ತಾರೆ. ಅದ್ರ ಮುಖಾಂತರ ಅಮ್ಮಯ್ಯ ತೇರಿಂತಕ್ಕೆ ಬರುತ್ತೆ. ಪ್ರಥಮವಾಗಿ ಮೂಡ್ಲು ಮನೆ ಹಾಕ್ತಾರೆ. ಮೂಡ್ಲು ಮನೆ ವಿಶೇಷ ಏನಂದರೆ, ಕಂಬಳಿ ಜಾಡಿ ಹಾಕ್ಬಿಟ್ಟು ಅಮ್ಮಯ್ಯ ಕಳಶ ಬಿಡ್ತಾರೆ. ಈರ್ಗಾರರು ಬರ್ತಾರೆ ಅಲ್ಲಿ. ಈರ್ಗಾರರು ದಾಸಪ್ಪಗಳು ಅಂತ ಎಲ್ಲ ಬರ್ತಾರೆ. ಕಟ್ಟಿ ಪೂಜಾರು ಬರ್ತಾರೆ. ಎಲ್ಲ ಪೂಜೆ ಎಲ್ಲ ಮಾಡ್ಕೊಬಿಟ್ಟು ಆ ಈರ್ಗಾರ ಕೈಯಲ್ಲಿ ಅಮ್ಮಯ್ಯ ಕತ್ತಿ ಕೊಡ್ತಾರೆ. ಆ ಕತ್ತಿ ಸೇವೆ ಅಂತೇಳಿ ಅಲ್ಗೆ ಹಾಕ್ಯಂತಾರೆ. ಅಮ್ಮಯ್ಯ ಪೂಜಾರ ತಲೆ ಮೇಲೆ ಇರುತ್ತೆ, ಈರ್ಗಾರ ಮೇಲೆ ಅಮ್ಮಯ್ಯನ ಮೈ ಮ್ಯಾಗಿರ್ತಾರೆ. ಇಬ್ಬರು ಅಮ್ಮಯ್ಯಗೂ ಅವ್ರಿಗೂ ಈರ್ಕೆ ಹಾಕ್ಯಂತಾರೆ. ಅದಾದ ನಂತರಕ್ಕೆ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆಗಿ ಅಮ್ಮಯ್ಯ ರಥೋತ್ಸವಕ್ಕೆ ಹೋಗ್ತಾರೆ. ವಿಶೇಷವಾಗಿ ಸುಮಾರು ಎಷ್ಟು ಜನ ಸೇರುತ್ತೆ ಅಮ್ಮನ ಜಾತ್ರೆಗೆ? ಸುಮಾರು ಅಂತಂದರೆ ಕನಿಷ್ಠ ಒಂದು 3,000-4,000 ಜನ ಸೇರುತ್ತೆ. ಸುತ್ತಮುತ್ತಿನ ಗ್ರಾಮಸ್ಥರು ಮತ್ತು ನಮ್ಮ ಮೂರಹಳ್ಳಿ ಗ್ರಾಮಸ್ಥರು, ತಮ್ಮಡಿಹಳ್ಳಿ, ಒಲ್ರಟ್ಟಿ, ಕೆರೆ ಸೂರನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಮುಖ್ಯಸ್ಥರಿಂದಲೇ ಈ ಕಾರ್ಯ ನೆರವೇರುತ್ತೆ. ತುಂಬ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಅವತ್ತಿನ ದಿವಸ ತಾಯಿ ನೋಡೋದಕ್ಕೆ ಒಂದು ಭಾಳ ಅದ್ಭುತವಾಗಿ ಕಾಣ್ತಾಳೆ. ಆಕೆ ಪವಾಡ ಅಂದರೆ ಅವತ್ತಿನ ದಿವಸ ನೋಡಬೇಕು. ಆ ಕತ್ತಿ ಸೇವೆ ಅಂತಂದರೆ ಈರ್ಗಾರು ನೇರವಾಗಿ ಒಟ್ಟಿಗೆ ಹಾಕ್ಕೊಂತಾರೆ. ಅದು ಒಂದು ಪವಾಡ ಅಂತ ನಾವು ಮೊದಲಿಂದಲೂ ಭಾವಿಸ್ಕೊಂಡು ಬಂದಿದ್ದೀವಿ. ಅದಾದಮೇಲೆ ತೇರಾಗುತ್ತೆ. ಸಾಯಂಕಾಲ 4 ಗಂಟೆ ಮೇಲೆ ಅದೇ ಗೌಡ್ರ ಮನೆಯಿಂದ ಅಮ್ಮಯ್ಯಗೆ ಓಕ್ಲಿ ಮಾಡ್ತಾರೆ. ಓಕ್ಲಿ ಮತ್ತು ಇಡೀ ಗ್ರಾಮಸ್ಥರಿಂದ ಮಡ್ಲಿಕ್ಕೆ ಆಗಿಬಿಟ್ಟು ಅಲ್ಲಿಂದ ಕಂಕಣ ವಿಸರ್ಜನೆ ಮಾಡಿ ಆನಂತರ ಗೊಲ್ರಟ್ಟಿ ಗ್ರಾಮಕ್ಕೆ ಹೋಗಿ ಗೊಲ್ರಟ್ಟಿಲಿ ಮಡ್ಲಿಕ್ಕೆ ಹಾಕ್ತಾರೆ. ಮತ್ತು ಪ್ರತಿ ವರ್ಷ ಸಿದ್ದರಾಮೇಶ್ವರನ ದಸರಾ ಜಾತ್ರೆ ನಡೆಯುತ್ತೆ. ಆ ದಸರಾ ಜಾತ್ರೆಯಲ್ಲಿ ತಾಯಿ ಮೊದಲು ಹೋಗಿ ಸ್ವಾಮಿ ಸನ್ನಿಧಿ ನಿಂತ್ಕೊತಾಳೆ. ಆವಾಗ ಸಿದ್ದರಾಮಣ್ಣವ್ರು ಹೊರಟುಕೊಡ್ತಾರೆ. ಆವಾಗಲಿಂದ ಇನ್ನೂ ಸಿದ್ದರಾಮಣ್ಣವ್ರು ನಡವಳಿ ಹತ್ತೋ ತನಕ ತಾಯಿ ಮುಂದಿಟ್ಕೊಂಡೆ ಕಾರ್ಯಕ್ರಮಗಳು ಎಲ್ಲ ನಡೆಯುತ್ತೆ. ಮತ್ತು ಪ್ರತಿ ಹಳ್ಳಿಗೆ ಮತ್ತು ಭಕ್ತರ ಮನೆಗೆ ಯಾವಾಗಲೂ ಹೋಗ್ತಾನೆ ಇರುತ್ತೆ ಅಮ್ಮಯ್ಯ. ಒಂದು ಗೃಹ ಪ್ರವೇಶ ಆಗಲಿ, ಒಂದು ನಾಮಕರಣ ಆಗಲಿ, ಮತ್ತು ಕಷ್ಟ ಸುಖಕ್ಕಾಗಲಿ ಅಮ್ಮಯ್ಯನ ಬಿಟ್ಟು ಯಾವುದೂ ಮಾಡಲ್ಲ ಅವರು. ಸುತ್ತಹಳ್ಳಿಯವರು ಅಂದರೆ ದೇವಸ್ಥಾನದಾಗ ಇರೋದೇ ಕಮ್ಮಿ, ಯಾವಾಗಲೂ ಹೋಗ್ತಾ ಇರುತ್ತೆ. ಮೊದಲಿಂದಲೂ ಆ ತಾಯಿ ನಂಬಿಕೆ ಬಂದಿದ್ದಾರೆ. ಅವಳು ಯಾವುದೇ ಕಷ್ಟ ಬಂದರೂ ಪರಿಹಾರ ಮಾಡ್ತಾಳೆ ಅಂತ ಎಲ್ಲರಿಗೂ ನಂಬಿಕೆ ಐತೆ. ಆ ಪರಿಹಾರ ಮಾಡ್ಕೊಂಬಂದಿದ್ದಾಳೆ. ಇಲ್ಲಿ ಮಕ್ಕಳು ಭಾಗ್ಯ ಕೊಟ್ಕೊಂಬಂದಾಳೆ. ಮಳೆ ಬೆಳೆ ನಡೆಸ್ಕೊಂಡು ಸಿದ್ದರಾಮಣ್ಣವರು ಕರಿಯಮ್ಮ ತಾಯಿಯು ಮಳೆ ಬೆಳೆ ನಡೆಸ್ಕೊಂಬಂದಿದ್ದಾರೆ. ಯಾವುದೇ ಕಷ್ಟ ಊರಲ್ಲಿ ಕಷ್ಟ ತಂದು ಬಂದರೂ ಪರಿಹಾರ ಮಾಡ್ಕೊಂಬಂದಿದ್ದಾರೆ. ಇವತ್ತಿನವರೆಗೂ ಆ ನಂಬಿಕೆ ಊರಿನವರು, ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಪ್ರತಿಯೊಬ್ಬರು ಇಟ್ಕೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತುಂಬ ಮುಖ್ಯ. ಹಾಗಾಗಿ ಲೈಕ್, ಶೇರ್ ಮತ್ತು ಕಾಮೆಂಟ್ನ ಮುಖಾಂತರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಹೇಳ್ತಾ, ವರಗುರು ಸಿದ್ದರಾಮ ಸರ್ವ ಭಕ್ತಾದಿಗಳಿಗೂ ಸನ್ಮಂಗಳವನ್ನುಂಟು ಮಾಡಲೆಂದು ಆಶಿಸುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಅಂತ ಹೇಳ್ತಾ, ಶರಣಾರ್ಥಿ, ಶುಭ ದಿನ.